ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 9ನೇ ಅಧ್ಯಾಯ 21ನೇ ವಾಕ್ಯ. ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ? ಅಪೊಸ್ತಲನಾದ ಪೌಲನು ಇಸ್ರಾಯೇಲರ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ದೇವರು ಇಸ್ರಾಯೇಲರನ್ನು ತಳ್ಳಿಬಿಟ್ಟಿದ್ದು ಅದು ನ್ಯಾಯಕ್ಕೆ ವಿರುದ್ಧವಾದದ್ದಲ್ಲ ಎಂಬುದಾಗಿ ಹೇಳ್ತಾನೆ. ಯಾಕೆಂದರೆ ದೇವರಿಂದ ಆರಿಸಲ್ಪಟ್ಟವರಾಗಿದ್ದರು ಇಸ್ರಾಯೇಲರು, ದೇವರ ಮಕ್ಕಳಾಗಿ ಕರೆಯಲ್ಪಟ್ಟವರಾಗಿದ್ದರು, ಶಾಶ್ವತವಾಗಿ ನನ್ನ ಸಂತಾನವಾಗಿರಬೇಕು ಅನ್ನೋದು ದೇವರ ಒಂದು ಉದ್ದೇಶವಾಗಿತ್ತು. ಆದರೆ ಯಾಕೆ ದೇವರು ಆತನನ್ನು ತಳ್ಳಿಬಿಟ್ರು ಅಂತ ಹೇಳಿದ್ರೆ, ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ಬರುವಾಗ, ಆತನು ಸ್ವಂತದವರ ಬಳಿಗೆ ಬಂದನು, ಆದರೆ ಸ್ವಂತದವರು ಆತನನ್ನು ಅಂಗೀಕರಿಸಲಿಲ್ಲ. ಆದ್ದರಿಂದ ಅವರ ಪ್ರೀತಿ ಅಥವಾ ದೇವರಿಗೆ ಅವರ ಮೇಲಿದ್ದಂತಹ ಆ ಒಂದು ಕನ್ಸರ್ನ್ ಅಲ್ಲಿಂದ ಬದಲಾಯಿಸಿ, ಯಾರ್ಯಾರು ಆತನನ್ನು ಅಂಗೀಕರಿಸ್ಕೊಳ್ತಾರೋ, ಅಂದರೆ ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಡ್ತಾನೆ. ಹೀಗೆ ಇಸ್ರಾಯೇಲರು ದೇವರಿಂದ ತಳ್ಳಲ್ಪಡ್ತಾರೆ ಅಥವಾ ತಿರಸ್ಕರಿಸಲ್ಪಟ್ಟು ಆ ಜಾಗಕ್ಕೆ ಅನ್ಯ ಜನರಾದಂತಹ ನಮ್ಮನ್ನು ದೇವರು ಆರಿಸ್ಕೊಳ್ತಾರೆ, ನಮ್ಮನ್ನು ಆ್ಯಡ್ ಮಾಡ್ತಾರೆ. ಅದನ್ನು ನಾವು ನೋಡ್ತೇವೆ. ಕಾಡೆಣ್ಣೆ ಮರವಾಗಿದ್ದಂತಹ ನಮ್ಮನ್ನು ಊರೆಣ್ಣೆ ಮರವಾದಂತಹ ಆ ಒಂದು ಸ್ಥಳಕ್ಕೆ ನಮ್ಮನ್ನು ಆ್ಯಡ್ ಮಾಡ್ತಾರೆ, ಬೆಡ್ ಮಾಡ್ತಾರೆ, ಕಸಿ ಮಾಡ್ತಾರೆ ಎಂಬುದಾಗೆಲ್ಲ ವಾಕ್ಯ ನಮಗೆ ತಿಳಿಸ್ತದೆ. ಆಗ ಇಲ್ಲಿ ದೇವರು ಕೇಳ್ತಾ ಇದ್ದಾರೆ, ನೀನು ದೇವ್ರ ಹತ್ರ ಏನು ಮಾತಾಡ್ತೀಯ? ಆದರೆ 20ನೇ ವಾಕ್ಯ, ಎಲ್ಲವೂ ಮನುಷ್ಯನೇ ಹಾಗನ್ನಬೇಡ, ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ಯಾಕೆಂದರೆ ದೇವರಿಗೆ ನೀನು ಮಾತಾಡೋದಕ್ಕೆ ನೀನು ಎಷ್ಟರವನು? ದೇವರಮ್ಮನ ಹಿಂಗೆ ಮಾಡಿದ್ರು ಹಾಗೆ ಮಾಡಿದ್ರು. ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಅಂತ ಕೇಳೋಕ್ಕಾಗಲ್ಲ. ಯಾಕೆಂದರೆ ರೂಪಿಸಲ್ಪಟ್ಟಂತಹ ವಸ್ತು ಅಥವಾ ಸೃಷ್ಟಿಯಾದಂತಹ ವಸ್ತು ಸೃಷ್ಟಿಕರ್ತನಿಗೆ ನನ್ನನ್ನು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳೋಕ್ಕೆ ಅಧಿಕಾರ ಇಲ್ಲ. ಇವತ್ತು ಅನೇಕರು ನಮ್ಮ ಜೀವಿತದಲ್ಲಿ ಯಾಕೆ ದೇವರು ಈ ಥರ ಕಷ್ಟ ಕೊಟ್ಟರು, ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಂತೇಳಿ ದೇವರಿಗೆ ಪ್ರಶ್ನೆ ಮಾಡುವಂತಹ ಅನೇಕ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ದೇವರಿಗೆ ವಿರುದ್ಧವಾಗಿ ಮಾತನಾಡುವ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಅವರನ್ನು ಪ್ರಶ್ನೆ ಮಾಡೋಕ್ಕೆ ಯಾರು? ನಿಮ್ಮ ಜೀವಿತದಲ್ಲಿ ದೇವರ ಮುಂದೆ ಗುಣಗುಟ್ಟುವುದಕ್ಕೆ ನನ್ನನ್ನು ಯಾಕೆ ಹಿಂಗೆ ಮಾಡಿದೆ? ನಾನು ಈ ಕುಟುಂಬದಲ್ಲಿ ಹುಟ್ಟಬಾರ್ದಾಗಿತ್ತು, ನಾನು ಇಂಥವರ ಕುಟುಂಬದಲ್ಲಿ ಹುಟ್ಟಬೇಕಾಗಿತ್ತು, ಅವರು ಒಳ್ಳೆ ಶ್ರೀಮಂತರು, ಆ ಮನೆಯಲ್ಲಿ ಹುಟ್ಟಿದ್ದಿದ್ರೆ ನಾನು ಚೆನ್ನಾಗಿರ್ತಿದ್ದೆ. ಇದೆಲ್ಲವೂ ಸಹ ನನಗೆ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ನಾನು ಏನಾಗಬೇಕು, ಎಲ್ಲಿರಬೇಕು, ನಾನು ಯಾವ ರೀತಿ ಇರಬೇಕು, ಎಲ್ಲ ತೀರ್ಮಾನ ಮಾಡೋದು ನಾನಲ್ಲ, ನನ್ನ ಕುಟುಂಬದವರಲ್ಲ, ನನ್ನನ್ನು ಸೃಷ್ಟಿ ಮಾಡಿದಂತಹ ದೇವರು ಅನ್ನೋದನ್ನು ಮರೆಯಬಾರ್ದು. ನಮ್ಮನ್ನು ಸೃಷ್ಟಿ ಮಾಡಿದಂತಹ ಒಬ್ಬ ದೇವರಿದ್ದಾನೆ, ನಮ್ಮನ್ನು ಕೈ ಹಿಡಿದಂತಹ ಒಬ್ಬ ದೇವರಿದ್ದಾನೆ. ಆತನು ತೀರ್ಮಾನಿಸಿದ್ದು ಮಾತ್ರ ನಿಮ್ಮ ಜೀವಿತದಲ್ಲಿ ನಡೀತದೆ. ಆದ್ದರಿಂದನೇ ಪೌಲ ಹೇಳ್ತಾನೆ, ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾರೆ. ಅದು ಮಾತ್ರ ಅಲ್ಲ, ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಮಾಡುವುದಕ್ಕೆ, ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನ ಅಧಿಕಾರ ಇಲ್ವಾ? ಕುಂಬಾರ ಮಡಿಕೆಗಳನ್ನು ಮಾಡ್ತಾನೆ. ಕೆಲವು ಮಡಿಕೆಗಳನ್ನು ಒಳ್ಳೆ ಹೂಜಿ, ಈ ಬೇಸಿಗೆ ಕಾಲದಲ್ಲಿ ನೀರು ಕುಡಿಯುವುದಕ್ಕಾಗಿ ಹೂಜಿಯನ್ನು ಮಾಡ್ತಾನೆ. ಅದನ್ನು ಜನ ತಗೊಂಡೋಗಿ ಒಳಗಿಟ್ಕೊಳ್ತಾರೆ, ಕಿಚನಲ್ಲೋ ಇನ್ನೆಲ್ಲೋ ಜಾಗದಲ್ಲಿ ಅದಿಟ್ಟು ತಂಪಾದಂತಹ ನೀರನ್ನು ಕುಡಿಯುವುದಕ್ಕಾಗಿ ಯೂಸ್ ಮಾಡ್ತಾರೆ. ಆದರೆ ಅದೇ ಕುಂಬಾರ ಅದೇ ಮಣ್ಣಿನಿಂದ ಏನು ಮಾಡ್ತಾನೆ, ಒಂದು ಅಂಡೆ ಒಲೆಯನ್ನು ಮಾಡ್ತಾನೆ, ನೀರು ಕಾಯಿಸುವುದಕ್ಕಾಗಿ, ಸ್ನಾನ ಮಾಡುವುದಕ್ಕಾಗಿ. ಅದನ್ನು ಮನೆ ಒಳಗಲ್ಲ, ಮನೆ ಹೊರಗೆ, ಹಳ್ಳಿಗಳಲ್ಲಿ ಮನೆ ಹೊರಗೆ ಹಿತ್ತಲಲ್ಲಿ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ. ಮಸಿ ಹಿಡಿದು, ಮೊದಲೇ ಕಪ್ಪಿರುತ್ತೆ, ಅದು ಇನ್ನೂ ಮಸಿ ಹಿಡಿದು ನೋಡೋಕ್ಕೆ ಅಸಹ್ಯವಾಗಿರುತ್ತೆ. ಆದರೆ ಆ ಮಡಕೆಯನ್ನು ಮಾಡ್ತಾನೆ. ಒಂದೇ ಮಣ್ಣಿನಿಂದ ಮನೆಯೊಳಗಿರುವಂತಹ ಹೂಜಿಯನ್ನು ಮಾಡ್ತಾನೆ, ಹೊರಗಿರುವಂತಹ ಅಂಡೆ ಒಲೆಯನ್ನು ಮಾಡ್ತಾನೆ ಸ್ನಾನ ಮಾಡುವುದಕ್ಕಾಗಿ. ಆಗ ಈ ಹೊರಗಡೆ ಇರುವಂತಹ ಮಣ್ಣು ಏನು ತಿಳ್ಕೊಳ್ಳುತ್ತೆ, ನನ್ನನ್ನು ನೋಡು, ಈ ಬಿಸಿಲಲ್ಲಿ ಈ ಬೆಂಕಿಯಲ್ಲಿ ನನ್ನನ್ನು ಹಾಕಿದ್ದಾರೆ, ಆದರೆ ನನ್ನ ಜೊತೆಯಲ್ಲೇ ಇದ್ದಂತಹ ಆ ಮಣ್ಣನ್ನು ತಗೊಂಡು ಊಜಿ ಮಾಡಿ ಅಲ್ಲಿಟ್ಟಿದ್ದಾರೆ, ನನ್ನನ್ನು ಯಾಕೆ ಊಜಿ ಮಾಡಬಾರ್ದಾಗಿತ್ತು? ಇಲ್ಲ, ಮಡಕೆಗೆ, ಆ ಅಂಡೆ ಒಲೆಗೆ ಸೃಷ್ಟಿಕರ್ತನ ಹೇಳೋದೇನು ಗೊತ್ತಾ? ನಿನ್ನನ್ನು ಆ ಸಮಯದಲ್ಲಿ
ಜನ ತಗೋಬೇಕು, ಚಳಿಗಾಲದಲ್ಲಿ ನಿನ್ನನ್ನು ಯೂಸ್ ಮಾಡ್ತಾರೆ, ಆ ಟೈಮಲ್ಲಿ ನಾನು ಅಂಡೆ ಒಲೆನೇ ಮಾಡೋದು. ಅದೇ ಆ ಮಣ್ಣಿನ ಮುದ್ದೆಯಿಂದ ಬೇಸಿಗೆ ಕಾಲದಲ್ಲಿ ನಾನು ಪೂಜೆ ಮಾಡ್ತೀನಿ. ಅಧಿಕಾರ ಮಣ್ಣಿಗಲ್ಲ, ಅಧಿಕಾರ ಕುಂಬಾರನಿಗಿದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಬಂದಂತಹ ಕಷ್ಟಗಳು, ವೇದನೆಗಳ ಮಧ್ಯದಲ್ಲಿ ದೇವರಿಗೆ ಮರು ಪ್ರಶ್ನೆ ಹಾಕದೆ, ಗುಣಗುಟ್ಟದೆ, ನಿರಾಶೆಯ ಮಾತುಗಳನ್ನು ಹೇಳದೆ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಜೀವಿತದಲ್ಲಿ ಆ ಸ್ಥಳವನ್ನು ಸಹ ಆಶೀರ್ವಾದಕರವಾಗಿ ಮಾಡ್ತಾನೆ. ಹೇಗಾದರೂ ಯೂಸ್ಫುಲ್ ಆಗಬೇಕು. ಅಂಡೆ ಒಲೆನೂ ಒಬ್ಬ ವ್ಯಕ್ತಿ ಯೂಸ್ಫುಲ್ ಆಗ್ತಾ ಇದೆ, ಆ ಹೂಜಿನೂ ಯೂಸ್ಫುಲ್ ಆಗ್ತಾ ಇದೆ. ಹೂಜಿ ಬೇಸಿಗೆಗಾಲದಲ್ಲಿ ಯೂಸ್ ಆಗ್ತಾ ಇದೆ, ಅಂಡೆ ಒಲೆ ಚಳಿಗಾಲದಲ್ಲಿ ಯೂಸ್ ಆಗ್ತಾ ಇದೆ. ಹೇಗಾದರೂ ಉಪಯೋಗ ಶೂನ್ಯವಾಗದೆ ಉಪಯೋಗ ಉಳ್ಳಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. ನಮ್ಮನ್ನೇ ದೇವರ ಸಲ ಒಪ್ಪಿಸಿಕೊಡೋಣ. ಅದು ಉತ್ತಮವಾದ ಬಳಕೆ ಆಗಲಿ, ಹೀನವಾದ ಬಳಕೆ ಆಗಲಿ, ಯೂಸ್ಫುಲ್ ಆಗಿರುವ ಹಾಗೆ ದೇವರು ನಮ್ಮನ್ನು ಮಾಡ್ತಾನೆ. ಆತನ ಕೈಗಳಿಗೆ ಒಪ್ಪಿಸಿಕೊಡೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನಾವು ನಿನ್ನ ಸನ್ನಿಧಾನದಲ್ಲಿ ಉಪಯೋಗ ಶೂನ್ಯವಾಗದೆ ಉಪಯೋಗಕ್ಕೆ ಬರುವಂತಹ ಪಾತ್ರೆಗಳಾಗಿ ನಮ್ಮನ್ನು ಮಾಡಿದ್ದೀ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನಿಟ್ಟಿರುವಂತಹ ಒಳ್ಳೆಯ ಸನ್ನಿವೇಶಗಳಿಗಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ನಮ್ಮ ಜೀವನವುಳ್ಳಂತಹ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.